ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. FSL ವರದಿ ಹೊರಗಡೆ ಬರ್ತಾ ಇದ್ದಂತೆ ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಈಗ ದರ್ಶನ್ಗೆ ಬಡ್ದಿ ಕೂಡ ಸಿಗ್ತಾ ಇದೆ. A2 ಆರೋಪಿನಿಂದ A1 ಆರೋಪಿಗೆ ಬಡ್ದಿ ಸಿಗುವ ಸಾಧ್ಯತೆ ಒಂದೆಡೆ, ಮತ್ತೊಂದೆಡೆ ಡಿ ಗ್ಯಾಂಗ್ಗೆ ಹೈದರಾಬಾದ್ FSL ರಿಪೋರ್ಟ್ನಿಂದ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿಗೆ ಲಾಠಿಯಿಂದಲೂ ಕೂಡ ಡಿ ಗ್ಯಾಂಗ್ ಹೊಡೆದಿತ್ತು, ಸಾಕಷ್ಟು ಟಾರ್ಚರ್ ಮಾಡಿತ್ತು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಇನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಮತ್ತೊಂದೆಡೆಯಲ್ಲಿ ಏನೆಲ್ಲ ಒಂದು ಪರಿಕರಗಳು ಸಿಕ್ಕಿತ್ತು, ಏನೆಲ್ಲ ವಸ್ತುಗಳು ಸಿಕ್ಕಿದ್ವು ಎಲ್ಲವನ್ನೂ ಕೂಡ FSLಗೆ ಕಳಿಸಲಾಗಿತ್ತು. FSL ರಿಪೋರ್ಟ್ನಲ್ಲಿ ಈಗ ಅಚ್ಚರಿಯ ರಿಪೋರ್ಟ್ಗಳು ಬೆಳಕಿಗೆ ಬರ್ತಾ ಇದೆ. ಅಚ್ಚರಿಯ ಸಂಗತಿಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. FSL ರಿಪೋರ್ಟ್ನಲ್ಲಿ 3 ವಿಚಾರಗಳ ಬಗ್ಗೆ ಉಲ್ಲೇಖ ಆಗಿದೆ. ಮರದ ರಿಪೀಸ್, ಬೆಲ್ಟ್ ಲಾಠಿಯಿಂದ ಹೊಡೆದಿದ್ರು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಒಟ್ಟು 3 ಗುರುತುಗಳು ದೇಹದ ಮೇಲೆ ಉಲ್ಲೇಖ ಆಗಿದೆ. 3 ಗುರುತುಗಳನ್ನು ಪತ್ತೆ ಹಚ್ಚಲಾಗಿದೆ. ಆ 3 ಗುರುತುಗಳನ್ನು FSLನಲ್ಲಿ ಪರೀಕ್ಷೆ ಮಾಡಿ ನೋಡಿದಾಗ ಮರದ ಒಂದು ರಿಪೀಸ್ನಿಂದ ಹೊಡೆದಿದ್ದಾರೆ, ಬೆಲ್ಟ್ ಲಾಠಿಯಿಂದ ಹೊಡೆದಿರುವಂತಹ ಗುರುತುಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಟಾರ್ಚರ್ ಆಗಿತ್ತು. ಅದೇ ರೀತಿಯಾಗಿ ಏನೆಲ್ಲ ತೆಗೆದುಕೊಂಡು ಹೊಡೆದಿದ್ರು ಅನ್ನುವಂಥದ್ದು ಕೂಡ ಈಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಡಿ ಗ್ಯಾಂಗ್ನ ಕ್ರೌರ್ಯ ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಇನ್ನು ದರ್ಶನ್ ಕೂಡ ಈ ಪ್ರಕರಣದಲ್ಲಿ A2 ಆರೋಪಿಯಿಂದ A1 ಆರೋಪಿಗೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSLನ ವರದಿ ಮತ್ತಷ್ಟು ಸಂಕಷ್ಟಗಳನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ. ಇನ್ನು ಡಿ ಗ್ಯಾಂಗ್ಗೆ ಒಂದು ಲಾಠಿ ಇದೆಯಲ್ಲ, ಆ ಲಾಠಿಯ ಸಂಕಷ್ಟ ಎದುರಾಗ್ತಾ ಇದೆ. ಏನಿದು ಲಾಠಿ? ಹೊಡಿಬೇಕಾದ್ರೆ ರೇಣುಕಾಸ್ವಾಮಿಗೆ ಬೆಲ್ಟ್ನಿಂದ ಮಾತ್ರ ಅಲ್ಲ, ಲಾಠಿಯಿಂದಲೂ ಕೂಡ ಆತನ ಮೇಲೆ ಹಲ್ಲೆ ಮಾಡಲಾಗಿತ್ತು. ಮೃತದೇಹ ಪತ್ತೆಯಾದಂತಹ ಸಂದರ್ಭದಲ್ಲಿ ಆತನ ಬೆನ್ನಿನ ಮೇಲೆ ಬಾಸುಂಡೆಗಳ ಗುರುತು ಕೂಡ ಇತ್ತು. ಮರದ ರಿಪೀಸ್, ಬೆಲ್ಟ್ ಲಾಠಿಯಿಂದ ಹೊಡೆಯಲಾಗಿತ್ತು ಅನ್ನುವಂತಹದ್ದು ಕೂಡ ಗೊತ್ತಾಗ್ತಾ ಇದೆ. ಆ ರೀತಿಯಾಗಿ ಹೊಡೆದಿರುವಂತಹ ಒಟ್ಟು 3 ಗುರುತುಗಳು ಪತ್ತೆಯಾಗಿದೆ. FSL ರಿಪೋರ್ಟ್ನಲ್ಲಿ ಈ 3 ವಿಚಾರಗಳು ಕೂಡ ಉಲ್ಲೇಖ ಆಗಿದೆ. ದರ್ಶನ್ ಬರ್ತ್ಡೇ ವೇಳೆಯಲ್ಲಿ ಲಾಠಿ ಬಳಸಿ ಅಭಿಮಾನಿಗಳು ಕಂಟ್ರೋಲ್ ಕೂಡ ಮಾಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ತರವಾದಂತಹ ಮಾಹಿತಿಗಳು ಈಗ ಹೊರಬೀಳ್ತಾ ಇದೆ. ದರ್ಶನ್ ಹಾಗೂ ಆತನ ಗ್ಯಾಂಗ್ ಯಾವ ರೀತಿಯಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿತ್ತು, ಅದೇ ರೀತಿಯಾಗಿ ಹತ್ಯೆ ಮಾಡೋದಕ್ಕೆ ಬಳಸಿದಂತಹ ವಸ್ತುಗಳು ಯಾವುದು, ಯಾವುದರಿಂದ ಆತನ ಮೇಲೆ ನಿರಂತರವಾಗಿ ಹಲ್ಲೆ ಮಾಡಲಾಗಿತ್ತು, ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಸಾಯೋದಕ್ಕಿಂತ ಮುಂಚೆ ಆತನಿಗೆ ಚಿತ್ರಹಿಂಸೆ ನೀಡಲಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಡಿ ಗ್ಯಾಂಗ್ ನಿರಂತರವಾಗಿ ಆತನ ಮೇಲೆ ಹಲ್ಲೆ ಮಾಡಿತ್ತು. ಮರದ ಒಂದು ರಿಪೀಸ್ ಆಗಿರಬಹುದು, ಅದೇ ರೀತಿಯಾಗಿ ಬೆಲ್ಟು, ಇನ್ನು ಲಾಠಿ ಕೂಡ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. FSL ರಿಪೋರ್ಟ್ನಲ್ಲಿ ಒಂದೊಂದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಯಾವ ಲಾಠಿಯನ್ನು ಬಳಕೆ ಮಾಡಲಾಗಿತ್ತು, ಯಾವ ಬೆಲ್ಟನ್ನು ಬಳಕೆ ಮಾಡಲಾಗಿತ್ತು, ಅದೇ ರೀತಿಯಾಗಿ ಯಾವ ಮರದ ರಿಪೀಸ್ಗಳನ್ನು ಬಳಕೆ ಮಾಡಲಾಗಿತ್ತು, ಪ್ರತಿಯೊಂದರ ಮೇಲೆಯೂ ಕೂಡ DNA ಸ್ಯಾಂಪಲ್ಗಳು ಲಭ್ಯವಾಗಿದೆ. ಇನ್ನು ಲಾಠಿಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಗೆ ಬೆಲ್ಟ್ನಿಂದ ಮಾತ್ರ ಅಲ್ಲ, ಆತನ ಮೇಲೆ ಲಾಠಿಯಿಂದಲೂ ಕೂಡ ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೃತದೇಹ ಪತ್ತೆಯಾದಂತಹ ಸಂದರ್ಭದಲ್ಲಿ ಆ ಮೃತದೇಹದ ಒಂದು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾಗಿತ್ತು. ಇನ್ನು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಮೃತದೇಹ ಬೆನ್ನಿನ ಮೇಲೆ ಸಾಕಷ್ಟು ಬಾಸುಂಡೆಗಳ ಗುರುತು ಕೂಡ ಇತ್ತು. ಮರದ ರಿಪೀಸು, ಬೆಲ್ಟು, ಲಾಠಿಯಿಂದ ಆತನಿಗೆ ಹೊಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ರೀತಿಯಾದಂತಹ 3 ಗುರುತುಗಳು ರೇಣುಕಾಸ್ವಾಮಿ ದೇಹದ ಮೇಲೆ ಪತ್ತೆಯಾಗಿದೆ. FSL ರಿಪೋರ್ಟ್ನಲ್ಲಿ ಈ 3 ವಿಚಾರಗಳು ಕೂಡ ಬಹಿರಂಗ ಆಗಿದೆ. ಇನ್ನು ದರ್ಶನ್ ಬರ್ತ್ಡೇ ವೇಳೆಯಲ್ಲಿ ಅಭಿಮಾನಿಗಳು ಲಾಠಿ ಬಳಸಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಲಾಠಿ ಬಳಸಿ ಅವರನ್ನು ಕಂಟ್ರೋಲ್ ಮಾಡಲಾಗಿತ್ತು. ಬಳಿಕ ಈ ಲಾಠಿಗಳನ್ನು ದರ್ಶನ್ ಮನೆಯಲ್ಲೇ ಆರೋಪಿಗಳು ಇರಿಸಿದ್ರು. ಶೆಡ್ ಬಳಿ ಕೆಲವರ ಮೇಲೆ ಹಲ್ಲೆ ಮಾಡೋದಕ್ಕೆ ಈ ಲಾಠಿಗಳನ್ನು ಬಳಸಲಾಗ್ತಾ ಇತ್ತು. ಕೇವಲ ರೇಣುಕಾಸ್ವಾಮಿ ಮಾತ್ರವಲ್ಲ, ಬೇರೆಯವರ ಮೇಲೆಯೂ ಕೂಡ ಹಲ್ಲೆ ಮಾಡೋದಕ್ಕೆ ಬಳಸಲಾಗ್ತಾ ಇತ್ತು. ಶೆಡ್ಗೆ ಲಾಠಿ ಹೇಗೆ ಬಂತು ಅಂತ ಪೊಲೀಸರು ಆರೋಪಿಯನ್ನು ಕೇಳಿದರು. ಆರೋಪಿ ಪವನ್ ಸದ್ಯ ತನಿಖೆಯಲ್ಲಿ ಪೊಲೀಸರ ಲಾಠಿಯೂ ಕೂಡ
ಈಗ ಇತ್ತು ಅನ್ನುವಂಥದ್ದನ್ನು ಬಾಯ್ಬಿಟ್ಟಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಪೊಲೀಸರ ಲಾಠಿಯೂ ಕೂಡ ಒಂದು ಪ್ರಮುಖ ಸಾಕ್ಷಿಯಾಗಿ ಈ ಪ್ರಕರಣದಲ್ಲಿ ಈಗ ಪರಿಣಮಿಸ್ತಾ ಇದೆ. ಹೀಗಾಗಿ ದರ್ಶನ್ ಮತ್ತು ಆತನ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ನ ಒಂದು ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕ್ರೌರ್ಯ ಒಂದಾದ ನಂತರ ಒಂದರಂತೆ ಬೆಳಕಿಗೆ ಬರ್ತಾ ಇದೆ.